ನಾವಾಡೋ ಮಾತು ತುಂಬ ಮುಖ್ಯ ಆಗುತ್ತೆ. ಕೆಲವು ಬಾರಿ ನಾವು ಪ್ರೋತ್ಸಾಹಕದಾಯಕವಾದಂಥ ಮಾತುಗಳಿರಲಿ ಅಥವಾ ಪಾಸಿಟಿವ್ ಆಲೋಚನೆಗಳಿರಲಿ, ಅವುಗಳ ಜೊತೆಯಲ್ಲಿ ಮಾತನಾಡಿದ್ರೆ ಎಷ್ಟು ಚಂದ ನೋಡಿ. ಆಗ ನಾವು ಮಾತಾಡಿದವರು ಮತ್ತು ನಮ್ಮ ಮಾತನ್ನು ಕೇಳಿಸ್ಕೊಂಡವರು ಕೂಡ ಖುಷಿ ಪಡ್ತಾರೆ. ಹಾಗಿದ್ರೆ ಈಗೊಂದು ಸುಂದರವಾದ ಕಥೆಯನ್ನು ಕೇಳೋಣ ಬನ್ನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಊರಿನ ಕೊನೆಯಲ್ಲಿ ಒಂದು ಮಧ್ಯಮ ವರ್ಗದ ಜನರ ಮನೆಗಳ ಬಡಾವಣೆ ಇತ್ತು. ಈ ಬಡಾವಣೆಗಳು ಹೊಸದಾಗಿ ನಿರ್ಮಾಣವಾಗಿರೋದ್ರಿಂದ ಇನ್ನೂ ಸಾಕಷ್ಟು ಗಿಡಮರಗಳು ಉಳಿದುಕೊಂಡಿವೆ. ಒಂದು ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ, ಅವನಿಗೆ 8 ವರ್ಷ. ಅವನ ಹೆಸರು ರಾಜು ಅಂತ. ಆತ ತುಂಬ ಬುದ್ಧಿವಂತ ಮತ್ತು ಚುರುಕು. ಒಂದು ಕ್ಷಣ ಕುಳಿತಲ್ಲೇ ಕುಳಿತುಕೊಳ್ಳೋದಿಲ್ಲ. ಮರ ಹತ್ತೋದು, ಕಟ್ಟಡದ ಮೇಲೆ ಏರಿ ಕುಳಿತುಕೊಳ್ಳೋದು ಇವನ ಪ್ರೀತಿಯ ಹವ್ಯಾಸಗಳು. ಅದರಲ್ಲೂ ಮರ ಹತ್ತೋದ್ರಲ್ಲಂತೂ ಮನೆ ಸರಿ. ಕೋತಿಯನ್ನು ಮೀರಿಸುವಂಥ ಸರಸರಣಿ ಏರ್ತಾ ಇದ್ದ. ಅಷ್ಟೇ ಅಲ್ಲದೆ ಎತ್ತರದ ಕೊಂಬೆಯನ್ನಾರಿಸಿಕೊಂಡು ಅದಕ್ಕೆ ತನ್ನ ಮೊಣಕಾಲುಗಳನ್ನು ತಳುಕು ಹಾಕಿ ಹಿಮ್ಮುಖವಾಗಿ ತಲೆ ಕೆಳಗಾಗಿ ನೇತಾಡೋದು ಅವನಿಗೆ ಸಂತೋಷದ ವಿಷಯ. ಅವನನ್ನು ಹಾಗೆ ನೋಡಿದವರಿಗೆ ಗಾಬರಿಯಾಗೋದಂತೂ ಸಹಜ. ಅಲ್ಲಿಂದ ಅವನೇನಾದರೂ ಬಿದ್ದರೆ ಏನು ಗತಿ ಅಂತ ಎಲ್ಲರೂ ಚಿಂತಿಸೋದು ಉಂಟು. ಆದರೆ ರಾಜುಗೆ ಇದ್ಯಾವುದರ ಚಿಂತೆನೇ ಇಲ್ಲ. ಯಾವ ಮರ ಸಿಕ್ಕರೂ ಸರಿ, ಅದನ್ನೇರಿ ತಲೆ ಕೆಳಗಾಗಿ ನೇತಾಡ್ತಾನೆ. ಮೊದಲು ತಂದೆ ತಾಯಿಯರಿಗೆ ತುಂಬ ಗಾಬರಿ ಆಗ್ತಿರಬೇಕು. ಸಾಕಷ್ಟು ಬಾರಿ ಹೇಳಿ ನೋಡಿದ್ದಾರೆ. ಮೊಂಡು ಹುಡುಗ ಕೇಳಿದರೆ ತಾನು ಬರ್ತಾ ತಂದೆಗೆ ಕೂಡ ಮಗನ ಕೌಶಲ್ಯದ ಬಗ್ಗೆ ನಂಬಿಕೆ ಬಂದಂತಾಯಿತು. ಆದರೆ ತಾಯಿಗೆ ಮಾತ್ರ ಪ್ರತಿ ಬಾರಿ ಈತ ಮರ ಏರಿದಾಗಲೂ ಸಹ ಹೃದಯ ಬಾಯಿಗೆ ಬರ್ತಾಯಿತ್ತು. ಒಂದಿನ ರಾಜು ಮನೆಯ ಹತ್ತಿರದ ಮರವನ್ನು ಏರ್ತಾನೆ. ಉತ್ಸಾಹದಿಂದ ಮೇಲಿನ ಕೊಂಬೆಯನ್ನೇರ್ದ. ಇನ್ನು ಸಾಕು ಅನ್ನಿಸಿದಾಗ ಕಾಲು ತಳುಕು ಹಾಕಿಕೊಂಡು ಹಿಮ್ಮುಖವಾಗಿ ತಿರುಗಿ ಕೈ ಜೋಡಿಸ್ಬಿಟ್ಟು ನೇತಾಡತೊಡಗಿದ. ಕೆಳಗೆ ಇನ್ನೊಂದು ದೃಶ್ಯ ಕಾಣಿಸ್ತು. ಪಕ್ಕದ ಮನೆಯ ಹುಡುಗಿ ರೀಟಾ ಕೂಡ ಅದೇ ಮರ ಏರಿದ್ದಾಳೆ. ಆಕೆಗೂ ಸುಮಾರು ಅದೇ ವಯಸ್ಸು. ಆಕೆ ಕೈಯಿಂದ ಕೊಂಬೆ ಹಿಡಿದುಕೊಂಡು ನೇತಾಡ್ತಾ ಇದ್ದಾಳೆ. ಆಗ ಜೋರಾಗಿ ಗಾಳಿ ಬೀಸಲಾರಂಭಿಸಿತು. ವಾತಾವರಣ ಧೂಳಿನಿಂದ ಮರಳಿನಿಂದ ತುಂಬಿತು. ಇಬ್ಬರು ಮಕ್ಕಳು ಸಂತೋಷವಾಗಿ ನೇತಾಡ್ತಾ ಇದ್ದಾರೆ. ರಾಜುನ ತಂದೆ ಹೊರಗೆ ಬಂದು ನೋಡಿದ್ರೆ ಆ ಜೋರಾದ ಗಾಳಿಗೆ ಮರ ಹೊಯ್ದಾಡ್ತಾ ಇದೆ. ಇನ್ನೇನು ಕೊಂಬೆ ಮುರಿದೇ ಹೋಗ್ಬಿಡ್ತದೆ ಅನ್ನುವಷ್ಟರಲ್ಲಿ ಜೋರಾಗಿತ್ತು ಗಾಳಿ. ಆಗ ರಾಜುನ ತಂದೆ ಜೋರಾಗಿ ಕೂಗಿದ್ರು, ಗಟ್ಟಿಯಾಗಿ ಹಿಡಿದುಕೋ ರಾಜು ಅಂತ. 2 ಕ್ಷಣಗಳ ನಂತರ ರೀಟಾ ಭಯಂಕರವಾಗಿ ಕಿರ್ಚಿದ್ದು ಕೇಳಿಸ್ತು. ಕೆಳಗೆ ನೋಡಿದ್ರೆ ರೀಟಾ ನೆಲದ ಮೇಲೆ ಬಿದ್ದಿದ್ಲು. ಬೇಗನೆ ರಾಜು ಕೆಳಗಿಳಿದು ಬಂದ. ರೀಟಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ತುಂಬ ಪೆಟ್ಟಾಗಿದ್ದು ಆಕೆ ಬದುಕಿ ಉಳಿದಿತ್ತು. ರಾಜು ತಂದೆಯನ್ನು ಕೇಳಿದ, ಅಪ್ಪ, ರೀಟಾ ಯಾಕೆ ಕೆಳಗೆ ಬಿದ್ದಲು? ನಾನು ಯಾಕೆ ಬೀಳಲಿಲ್ಲ ಅಂತ. ತಂದೆ ಹೇಳಿದರು, ರೀಟಾಳ ತಾಯಿ ಬಂದು ಕೂಗಿದ್ರು, ಮಗು ರೀಟಾ ಬೀಳ್ತೀಯಾ? ಆದರೆ ನಾನು ನಿನಗೆ ಹೇಳಿದ್ದು ಗಟ್ಟಿಯಾಗಿ ಹಿಡಿದುಕೋ ರಾಜು. ಇದೇ ವ್ಯತ್ಯಾಸವಾದದ್ದು. ಧ್ವನಿಯನ್ನು ಕೇಳಿದಾಗ ಮನಸ್ಸು ಚಿತ್ರವನ್ನು ಕಲ್ಪಿಸಿಕೊಳ್ತದೆ. ಬೀಳ್ತೀಯ ಅಂದರೆ ಬಿದ್ದೇ ಬಿಟ್ಟೆ ಅನ್ನಿಸ್ತದೆ. ಗಟ್ಟಿಯಾಗಿ ಹಿಡಿದುಕೋ ಅಂದರೆ ಧೈರ್ಯ ತುಂಬಿದ ಹಾಗೆ. ಅದಕ್ಕೆ ನಮ್ಮ ಮಾತು ಧನಾತ್ಮಕವಾಗಿ ಪ್ರೇರಕವಾಗಿರಬೇಕು. ಅದು ಋಣಾತ್ಮಕವಾಗಿದ್ದರೆ ಆತಂಕ ಹುಟ್ಟಿಸಿ ಧೈರ್ಯವನ್ನು ಕಳೆದುಕೊಳ್ಳುವಂತೆ ಮಾಡಿ. ಹಾಗಾಗಿ ನಾವು ಮಕ್ಕಳೊಂದಿಗೆ ಅಥವಾ ಮತ್ತೊಬ್ಬರೊಡನೆ ಮಾತನಾಡಬೇಕಾದ್ರೆ ನಮ್ಮ ಮಾತು ಪ್ರೋತ್ಸಾಹಕದಾಯಕವಾಗಿ ಧನಾತ್ಮಕವಾಗಿ ಇದ್ದರೆ ಚಂದ. ಆಗ ನಮ್ಮ ಮನಸ್ಸು ಕುಗ್ಗೋದಿಲ್ಲ, ಬೇರೆಯವರಿಗೂ ಸಂತೋಷ ಆಗುತ್ತೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.